ಎಸ್, ಇದು ಕಾಂಗ್ರೆಸ್ ನಾಯಕರ ಸಮರ್ಥನೆಯಾದ್ರೆ ಇನ್ನು ಡಿಕೆ ಸುರೇಶ್ ಅವರ ಪ್ರತ್ಯೇಕ ದೇಶದ ಮಾತಿಗೆ ಬಿಜೆಪಿ ನಾಯಕ ತಿರುಗೇಟ್ ಕೊಡ್ತಿದ್ದಾರೆ. ಈಶ್ವರಪ್ಪ ತಿರುಗೇಟ್ ಕೊಟ್ಟಿದ್ದಾರೆ. ನೆಹರು ರೀತಿಯಲ್ಲೇ ಡಿಕೆ ಸುರೇಶ್ ಕೂಡ ದೇಶ ಒಡೆಯೋ ಮಾತಾಡ್ತಾ ಇದ್ದಾರೆ. ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಕೂಗು ಹಾಕಿದ ತಕ್ಷಣ ಎಲ್ಲವೂ ಆಗ್ಬಿಡಲ್ಲ. ಕಾಂಗ್ರೆಸ್ನವರು ದೇವರನ್ನ ಒಡೆದ್ರು, ದೇಶ ಒಡೆದ್ರು, ಹಿಂದೂಸ್ತಾನ ಪಾಕಿಸ್ತಾನ ಬೇರ್ಪಡಿಸಿದ್ರು. ಕಾಂಗ್ರೆಸ್ನವರು ಈಗ ದೇಶ ಒಡೆಯೋ ಪ್ರಯತ್ನಕ್ಕೆ ಬಿಜೆಪಿ ಬೆಂಬಲಿಸಲ್ಲ ಅಂತ ಈಶ್ವರಪ್ಪ ಗುಡುಗಿದ್ದಾರೆ. ದೇಶವನ್ನ ಒಡೆಯೋದ್ರಲ್ಲಿ ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದ್ರಲ್ಲ ಬದುಕು, ಹಿಂದೂಸ್ತಾನ ಪಾಕಿಸ್ತಾನ, ಹಾಗೆ ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ಸಿಗರು ಕರ್ನಾಟಕವನ್ನು ಅಥವಾ ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಒಡೆಯೋಂಥ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಒಂದೇ ಮಾತ್ರ ಅಂತ ಹೇಳ್ತಾ ಇದ್ದೀವಿ. ನಾವು ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರೂ ಕೂಡ ಭಾರತ ಮಾತೆ ಮಕ್ಕಳು ಅಂತೀವಿ ನಾವು. ಇದು ಉತ್ತರ ಭಾರತದವ್ರು ಬೇರೆ, ದಕ್ಷಿಣ ಭಾರತದ ಬೇರೆ. ಡಿ ಕೆ ಸುರೇಶ್ ಕೂಗ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಒಂದು ಅಂತ ಅಪೇಕ್ಷೆ ಪಡ್ತಿರೋ ನಾವು. ಹಾಗಾಗಿ ರಾಮ ಬಿ ಜೆ ಪಿ ರಾಮನ್ ಮಾಡಿಕೊಂಡ್ರು, ಅದು ಬೇರೆ. ಅದು ಈ ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.